ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಅಂಗಡಿಗೆ ವಾಲ್ನಟ್ಸ್ದು ಲೋಡಲ್ಲಿ ವಾಲ್ನಟ್ಸ್ ಬಂದಿತ್ತು. ಇದರಲ್ಲಿ ವಾಲ್ನಟ್ಸ್ ಬಗ್ಗೆ ತಿಳಿಸ್ತೀನಿ, ನೋಡ್ಕೊಳ್ಳಿ ಇವತ್ತು ಯಾವ ಥರ ಇರಬೇಕು, ಯಾವ ಕ್ವಾಲಿಟಿ ಇರಬೇಕು ಅಂತೇಳಿ. ನೋಡಿ, ಇದು 10 kg, ಒಂದು ಬಾಕ್ಸ್ ಬಂದು 10 kg ಬರುತ್ತೆ. 10 kgದಲ್ಲಿ ಮತ್ತೆ 2 ಬಾಕ್ಸ್ ಬರುತ್ತೆ 5 kg. ಇದು ಸೇಫ್ಟಿಗೋಸ್ಕರ, ಇದೇನು ಆಗಬಾರ್ದು ಅಂತೇಳಿ. ಯಾಕಂದರೆ ವಾಲ್ನಟಲ್ಲಿ ಸುಮಾರು ಕ್ವಾಲಿಟಿಗಳು ಬರುತ್ತೆ. ಇದು ಟೂ ಪೀಸ್ ಥರ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ನೀಟಾಗಿ ಪ್ಯಾಕಿಂಗ್ ಬರೋದು. ಇದು ನೋಡಿ, ಇದು ಫೈನ್ ಕ್ವಾಲಿಟಿ ಹೆಂಗೆ ತಿಳ್ಕೊಬೇಕು ಹೇಳ್ತೀನಿ. ನೋಡಿ ಇದರಲ್ಲಿ 4 ಪೀಸ್ ಬರುತ್ತೆ, 2 ಪೀಸ್ ಬರುತ್ತೆ. ನೋಡಿ, ಇದು 2 ಪೀಸ್ ಕ್ವಾಲಿಟಿ ಫೈನ್ ಇರುತ್ತೆ. ಮತ್ತು ಇದರಲ್ಲಿ ಸೈಜು ಕ್ವಾಲಿಟಿ ಹೆಂಗೆ ತಿಳ್ಕೊಬೇಕು ಅಂದರೆ ಸೈಜು ಇದು ಸೈಜ್ ಇದೆಯಲ್ಲ, ಈ ಸೈಜಲ್ಲೂ ಚಿಕ್ಕದಿದ್ರೆ ರೇಟ್ ಕಮ್ಮಿ. ಮತ್ತು ಇದರಲ್ಲಿ ಕಲರು ಇನ್ನು ಸ್ವಲ್ಪ ಬ್ರೌನ್ ಬರುತ್ತೆ, ಬ್ರೌನ್ ಬಂದ್ರೂ ರೇಟ್ ಕಮ್ಮಿ. ಇದು ವೈಟ್ ಕಲರ್ ಇರಬೇಕು. ಮತ್ತು ಈ ಥರ ಡಬಲ್ ಪೀಸ್ ಇದ್ದರೆ ಫೈನ್ ಕ್ವಾಲಿಟಿ. ಇದು 4 ಪೀಸು ವ್ಯಾಕ್ಯೂಮ್ ಪೌಚಲ್ಲಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ನಮ್ಗೆ ಗೊತ್ತಾಗೋದಿಲ್ಲ, ನಾವು ಅದು ಫೈನ್ ಏನು ಅನ್ಕೊಳ್ತೀವಿ ಪ್ಯಾಕಿಂಗ್ ನೋಡ್ಕೊಂಡು ಈಚೆಯಿಂದ. ಈ ಥರ ಇದ್ದರೆ ಇದು ಫೈನ್ ಕ್ವಾಲಿಟಿ. ಇದರಲ್ಲಿ ಆಯಿಲ್ ಕಂಟೆಂಟು ಚೆನ್ನಾಗಿರುತ್ತೆ. ನೋಡಿ, ಆಯಿಲ್ ಕಂಟೆಂಟು ಫುಲ್ ಇರುತ್ತೆ ಇದರಲ್ಲಿ. ಅದು ಹೇಳ್ತಾರಲ್ಲ ನಮಗೆ ಆಯಿಲ್ ತೆಗ್ದಾಕಿರ್ತಾರೆ ಅಂತೇಳಿ, ಅದೆಲ್ಲ ಸುಳ್ಳು. ಅದು ಆಯಿಲ್ ತೆಗಿಬೇಕಂದ್ರೆ ಈ ಥರ ಪ್ರೆಸ್ ಮಾಡಬೇಕು. ಸುಮಾರು ಜನ ನಮಗೆ ಕಸ್ಟಮರ್ಸ್ ಬಂದು ಕೇಳ್ತಾರೆ ಆಯಿಲ್ ತೆಗ್ದಾಕಿರ್ತಾರೆ ಅಂತೇಳಿ. ಹೆಂಗೆ ತೆಗಿತಾರೆ ಆಯಿಲು? ಪ್ರೆಸ್ ಮಾಡಿದ್ರೆ ಆಯಿಲ್ ತೆಗಿಯೋಕ್ಕಾಗೋದಿಲ್ಲ, ತಿಳ್ಕೊಳ್ಳಿ ಇದು ಫಸ್ಟು. ಮತ್ತು ಇದು 4 ಪೀಸ್ ಬಂದರೆ ರೇಟ್ ಕಮ್ಮಿ. ಮತ್ತು ಇದು ಪರಿಚಯ ಹೆಂಗೆ ಅಂತ ಹೇಳಿದ್ರೆ, ನೀವು ಫಸ್ಟು ನೋಡಬೇಕು. ನೋಡಿದ್ರೆ ನೋಡಿ, ಕಸರೆ ಇರೋದ್ರಲ್ಲಿ 5% ಕಸರೆ ಬರುತ್ತೆ. ವಾಲ್ನಟ್ಟು ತಿನ್ನೋಕ್ಕೆ ಬರೋದೇ ಟೇಸ್ಟ್ ಅದರದ್ದು ಲೈಟಾಗಿ ಕಸರೆ ಒಂದು 5% ಬರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಟೇಸ್ಟು ಸೂಪರ್ ಆಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ಶೆಲ್ ಬರುತ್ತೆ, ಮೇಲ್ಗಡೆ ಕಾಯಿ ಬರುತ್ತಲ್ಲ, ಆ ಕಾಯಿ ಯಾವುದೇ ಕಾರಣಕ್ಕೂ ತಗೊಂಡೋಗಿ ಹೋಗ್ಬೇಡಿ. ಆ ಕಾಯಿಗೆ ಇದಕ್ಕೆ ರೇಟು 1 to ಡಬಲ್ ಇರುತ್ತೆ. ಯಾಕೆ ಡಬಲ್ ಅಂತ ಹೇಳಿದ್ರೆ, ಆ ಕಾಯೆಲ್ಲ ಮತ್ತೆ ಹೋಗುತ್ತೆ, ಇದನ್ನು ಮಾತ್ರ ತೆಗೆದು ನೀಟಾಗಿ ಕೊಡಬೇಕಾಗುತ್ತೆ, ಅದರಿಂದ ರೇಟ್ ಜಾಸ್ತಿ ಇರುತ್ತೆ. ಪ್ಲಸ್ ರೇಟ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಆ ಕಾಯಲ್ಲಿ ನಾವು ತೆಗೆಯೋದು ಎಲ್ಲ ಕಾಯಿನೂ ನಿಮಗೆ ಚೆನ್ನಾಗೇ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದರಲ್ಲಿ ಕೆಟ್ಟೋಗಿರೋದು ಸುಮಾರು ಬರುತ್ತೆ, ಇದರಲ್ಲಿ ಹಂಗೆ ಬರೋದಿಲ್ಲ. ಇದೆಲ್ಲ ನಿಮಗೆ ಗ್ರೇಡಿಂಗ್ ಮಾಡಿರೋದು, ಇದೆಲ್ಲ ಫೈನೇ ಬರುತ್ತೆ. ಕೆಟ್ಟೋಗಿರೋದು ಇದರಲ್ಲಿ ಒಂದು ಹಾಕೋದಿಲ್ಲ. ಅದಕ್ಕೋಸ್ಕರ ಇದು ರೇಟು ಜಾಸ್ತಿ. ಈ ಥರ ತಗೊಳ್ಳಿ, ಶೆಲ್ಲಲ್ಲಿ ತೊಗೊಂಡೋಗಿ ಹೋಗ್ಬೇಡಿ, ಒಳಗಡೆ ಹೆಂಗಿರುತ್ತೆ ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಇದು ನಮ್ಮ ಅಂಗಡಿಗೆ ಬಂದಿರೋದು ಫೈನ್ ಕ್ವಾಲಿಟಿ. ಇದನ್ನು ನಾವೇನು ಮಾಡ್ತೀವಿ, ಪ್ಯಾಕಿಂಗ್ ಮಾಡಿ ಇದನ್ನು 1/4 kg, ಅರ್ಧ kg ಪ್ಯಾಕ್ ಮಾಡಿ ನಾವು ಈ ಥರ ಜೋಡಿಸ್ಕೊಳ್ತೀವಿ, ಪ್ಯಾಕ್ ಮಾಡಿ ನೀಟಾಗಿ.